ನಂಜನಗೂಡು ಬಾಳೆಹಣ್ಣನ್ನು ಬಳಸಿ ಒಂದು ವಿಶೇಷವಾದ ಸ್ವೀಟ್ ಮಾಡೋಣ. ತುಪ್ಪ, ದ್ರಾಕ್ಷಿ, ಗೋಡಂಬಿ, ಜೊತೆಗೆ ಸ್ವಲ್ಪ ಬಾದಾಮಿ, ಯಾಲಕ್ಕಿ ಪುಡಿ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ನೀರು, ಬೆಲ್ಲ ಎಷ್ಟು ರುಚಿಗೆ ಬೇಕೋ ಅಷ್ಟು ತೊಗೊಳ್ಳೋಣ. ನಂಜನಗೂಡು ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ತೊಗೊಳ್ಳೋಣ. ಬೆಲ್ಲ ಕಡಿಮೆ ಮಾಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಸಾಕು ದ್ರಾಕ್ಷಿ ಗೋಡಂಬಿ ಕರಿಕೆ. ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಕಡಿಮೆನೇ ಇಟ್ಕೊಳ್ಳಿ, ಯಾವಾಗೂ ಉರಿನ ಕಡಿಮೆ ಇಟ್ಕೊಂಡು ಮಾಡ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಹೊಂಬಣ್ಣ ಬರೋ ತನಕ ಆಗಲಿ. ಈ ರೀತಿ ಬಣ್ಣ ಬದಲಾದ ಕೂಡಲೇ ಒಂದು ತಟ್ಟೆಗೆ ತಗೊಂಬಿಡಿ, ಸಪ್ರೇಟಾಗಿ ನೀಟಾಗಿ. ಬಾಳೆಹಣ್ಣೆಲ್ಲ ಈ ಥರ ಎಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಬರೋಣ. ನಾನೊಂದು 5 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ ಎಷ್ಟಾದರೂ ತೊಗೋಬೋದು. ಮನೆಯಲ್ಲಿ ಹಬ್ಬಗಳಲ್ಲಿ ಬಾಳೆಹಣ್ಣು ಉಳಿದೋದಾಗ ಈ ಥರ ಮಾಡ್ಕೋಬೋದು. ಬನ್ನಿ ಇದನ್ನು ರುಬ್ಕೊಬರೋಣ. ಈಗ ಪೇಸ್ಟ್ ಮಾಡ್ಕೊಂಡು ಬರೋಣ. ಬಾಳೆಹಣ್ಣು ರುಬ್ಬೋಗಿ ಥರ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬಾಳೆಹಣ್ಣನ್ನು ಈ ಥರ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ಈ ಥರ ಪೇಸ್ಟ್ ಆಗಲಿ. ಇನ್ನೂ ನುಣ್ಣಗಾಗಬೇಕು. ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 5 ಬಾಳೆಹಣ್ಣಿಗೆ ನಾನು ಒಂದು ಅರ್ಧ ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬಾಳೆಹಣ್ಣು ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ತೊಗೋತೀರಿ ಬಾಳೆಹಣ್ಣು ಅದ್ರ ಮೇಲೆ. ಸ್ವಲ್ಪ ತಣ್ಣೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈ ಥರ ಪೇಸ್ಟ್ ಆಗಲಿ. ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಅದಕ್ಕೆ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ಮೊದಲು ಬಾಳೆಹಣ್ಣು ರುಬ್ಕೊಂಡು ಅದ್ರ ಜೊತೆಗೆ ಆಮೇಲೆ ಗೋಧಿ ಹಿಟ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ. ಈಗ ಇದನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮತ್ತೆ ಸ್ಟವ್ ಹಚ್ಕೊಂಡು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿದ ನೀರಿಗೆ ಒಂದು 5 ಚಮಚ ಬೆಲ್ಲ, ನಾನು ಸಾವಯವ ಬೆಲ್ಲ ತಗೊಂಡಿದ್ದೀನಿ. ಮಂಡ್ಯ ಜಿಲ್ಲೆ ಹೆಬ್ಬಕ್ಕವಾಡಿ ಅನ್ನೋ ತಾಲೂಕಲ್ಲಿ ಮಾಡ್ತಾರೆ. ನಾನು 5 ಚಮಚ ಬೆಲ್ಲ ತಗೊಂಡಿದ್ದೀನಿ. ಸಾಕು ಅನಿಸುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಬಾಳೆಹಣ್ಣು ತುಂಬ ಸ್ವೀಟ್ ಇರುತ್ತೆ. ಜಾಸ್ತಿ ಸ್ವೀಟ್ ತಿನ್ನೋರು ಇನ್ನು ಸ್ವಲ್ಪ ತೊಗೋಬೋದು. ನಾನೊಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಬಿಸಿ ಆಗಲಿ. ಈ ಥರ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ. ಇದರಲ್ಲಿ ಏನಾದರೂ ಮಣ್ಣು ಗಲೀಜು ಇದೆಲ್ಲ ಇದ್ರೂ ತಳದಲ್ಲಿ ಕುತ್ಕೊಳುತ್ತೆ. ಬೆಲ್ಲ ಎಲ್ಲ ಈ ಥರ ಕರಗಿದ ಮೇಲೆ ಸ್ವೀಟ್ ಸ್ವಲ್ಪ ಕಲರು ಈ ಥರನೇ ಇರುತ್ತೆ. ಯಾಕಂದರೆ ನಾವು ಆರ್ಗ್ಯಾನಿಕ್ ಬೆಲ್ಲ ಬಳಸಿದ್ದೀವಲ್ವ, ಆ ಕಾರಣಕ್ಕೆ. ಸಕ್ಕರೆ ಹಾಕಿದರೆ ಸ್ವಲ್ಪ ವೈಟಾಗಿರುತ್ತೆ. ಬೆಲ್ಲ ಮತ್ತು ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ವ, ಆ ಕಾರಣಕ್ಕೆ ನಾವು ಬೆಲ್ಲನೇ ಹೆಚ್ಚಾಗಿ ಬಳಸೋದು. ಬೆಲ್ಲ ಈ ಥರ ಕರಗೋದಕ್ಕಿಟ್ಟು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದು ಕುದಿ ಬರಲಿ ಚೆನ್ನಾಗಿ. ಬೆಲ್ಲ ಜಾಸ್ತಿ ಕುದಿಸ್ಬೇಡಿ, ಸುಮ್ಮನೆ ಹಂಗೆ ಸ್ವಲ್ಪ ಕುದೀಲಿ. ಬೆಲ್ಲ ಈಗ ಕಾದಿದೆ, ಸ್ವಲ್ಪ ಸೈಡ್ಗೆ ಇಟ್ಕೊಬಿಡೋಣ. ಮತ್ತೆ ಸ್ಟವ್ ಹಚ್ಕೊಂಡು ತುಪ್ಪ ಹಾಕಿದ್ವಲ್ಲ, ದ್ರಾಕ್ಷಿ ಗೋಡಂಬಿ ಕರ್ಕೊಂಡಿದ್ದು ಬಾಣಲಿ, ಅದರಲ್ಲೇನೆ ಇದನ್ನು ಹಾಕ್ಕೊಳ್ಳೋಣ. ಮಿಶ್ರಣ ನೀಟಾಗಿ ಹಾಕ್ಕೊಬಿಡೋಣ. ಈ ರೀತಿ ನಾದ್ಕೊತಾ ಇರಿ. ದಪ್ಪ ತಳ ಪಾತ್ರೆ ಇದ್ದರೆ ನಿಧಾನವಾಗಿ ಉರಿ ಹತ್ತಬೇಕು. ಈ ಥರ ಪೇಸ್ಟ್ ಹಾಕ್ತಾಯಿರಲಿ.
ಸ್ಟವ್ ಕಡಿಮೆನೇ ಇರಲಿ, ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೋಬೇಡಿ. ಈಗ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ. ಬೆಲ್ಲ ಕರಗಿದ ನೀರನ್ನು ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಇರುತ್ತೆ ಬೆಲ್ಲ ಕರಗಿದ ನೀರು. ಬೆಲ್ಲನ ಕರಗಿಸ್ಕೊಂಡಿರೋದು ಇದು. ಸ್ವಲ್ಪ ನೀರು ಹಾಕಿ ಅದನ್ನು ಈ ಥರ ಶೋಧಿಸ್ಕೊಬಿಡಿ. ಏನಾದರೂ ಗಲೀಜು ಮಣ್ಣು ಅಂತ ಏನಾದರೂ ಇದ್ದರೆ ಅದರಲ್ಲೇ ಉಳಿದೋಗುತ್ತೆ. ನೋಡಿ ಎಷ್ಟೊಂದೆಲ್ಲ ಗಲೀಜು ಬರುತ್ತೆ ಅಂತ. ಅದೇ ಕಾರಣಕ್ಕೇನೆ ಶೋಧಿಸ್ಕೊಳ್ಳಿ, ನೀಟಾಗಿ ಶೋಧಿಸ್ಕೊಳ್ಳಿ ಅಂತ ಹೇಳೋದು. ಬೆಲ್ಲ ಒಂದು ಸ್ವಲ್ಪ ಕರಗಿಸ್ಕೊಂಡು ಶೋಧಿಸ್ಕೋಬೇಕು. ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾ ಹೋಗೋಣ. ಬೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡೋಣ ನೀಟಾಗಿ. ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಉರಿ ಕಡಿಮೆನೇ ಇರಲಿ. ಉರಿ ಕಡಿಮೆ ಇದ್ದರೆ ನಿಮಗೆ ಈ ಥರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀಟಾಗಿ ಈ ಥರ ಮಾಡ್ಕೊತಾ ಇದ್ದರೆ ಸ್ಮ್ಯಾಶ್ ಆಗ್ತಾ ಇರ್ತೈತೆ. ಈ ಸ್ವೀಟ್ ರೆಡಿಯಾಗಿದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ನೋಡಿ ಈ ಥರ ಬಬಲ್ಸ್ ಬರಬೇಕು. ಈಗ ರೆಡಿಯಾಗಿದೆ ಅಂತ. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸಬೇಡಿ. ಈ ಥರ ಹುರಿದು ಮಾಡೋದನ್ನು ತುಂಬ ಹೊತ್ತು ಕೈಯಾಡೋದ್ರಿಂದ ಈ ಥರದ್ದೆಲ್ಲ ಸ್ಟೀಲ್ ಪಾತ್ರೆಗಳಲ್ಲೇ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ಒಳ್ಳೆಯದು. ನಾವೇನೋ ಒಳ್ಳೇದು ಮಾಡ್ಕೊಳಕ್ಕೆ ಹೋಗ್ತೀವಿ, ಆ ಥರದ ಪಾತ್ರೆಗಳಲ್ಲಿ ಮಾಡ್ಕೊಂಡಾಗ ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಈ ಥರ ರೆಡಿ ಮಾಡ್ಕೊಳ್ಳಿ. ಇದನ್ನು ಇವಾಗ ಬಗ್ಗಿಸ್ಕೋಬೇಕು. ಇದು ರೆಡಿಯಾಗಿದೆ. ಈಗ ಇನ್ನೇನು ಇದನ್ನು ಪ್ಲೇಟಿಗೆ ತೆಗಿಬೇಕು. ಅದಕ್ಕೆ ಮುಂಚೆ ಒಂದು ಕೆಲಸ ನೋಡಿ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಲೈಟಾಗಿ ಉದುರಿಸ್ಕೊಳ್ಳಿ. ಇದು ನಂಜನಗೂಡು ರಸಬಾಳೆಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ. ಘಮ ಚೆನ್ನಾಗಿರುತ್ತೆ. ಘಮ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೇಡಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇದು ಗಂಟೇನಿದೆ, ಈ ಗಂಟೆಲ್ಲ ಬಾಳೆಹಣ್ಣಿಂದೆ ಗಂಟು. ನಿಮಗೆ ಆ ಸ್ವೀಟ್ ತಿನ್ನೋವಾಗ ಆ ಗಂಟು ಸಿಕ್ಕಿದಾಗ ಬಾಳೆಹಣ್ಣು ರುಚಿ ಗೊತ್ತಾಗುತ್ತೆ ನಿಮಗೆ. ನಂಜನಗೂಡು ಬಾಳೆಹಣ್ಣು ರುಚಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈಗ ದ್ರಾಕ್ಷಿ ಗೋಡಂಬಿ ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಟ್ಟೆಗೆ ತೆಕ್ಕೊಂಬಿಡೋಣ. ಪಾತ್ರೆ ತಳ ದಪ್ಪ ಇರೋದ್ರಿಂದ ನನಗೆ ಬಿಸಿ ಅಂಟ್ತಾ ಇಲ್ಲ. ಈ ಬಾಣಲಿ ಬಿಸಿ ನನಗೆ ಅಂಟ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ಬಟ್ಟೆ ಬಳಸದೆ ಕೈಯಲ್ಲಿ ಎತ್ಕೊಂಡಿದ್ದೀನಿ. ಆಮೇಲೆ ನೀವು ಬಿಸಿ ಪಾತ್ರೆನ ಕೈಯಲ್ಲಿ ಮುಟ್ಕೋಬೇಡಿ. ಇದು ಬಿಸಿ ಹಾರಕ್ಕೆ ಮುಂಚೆ ನಾವು ಕೇಕ್ ಥರ ಮಾಡ್ಕೊಳ್ಳೋಣ. ನೀಟಾಗಿ ಹರಡಿಸ್ಕೊಳ್ಳೋಣ. ತುಪ್ಪ ಹಾಕಿರೋದ್ರಿಂದ ಎಲ್ಲೂ ತಟ್ಟೆಗೆ ಹಿಡ್ಕೊಳಲ್ಲ. ಹತ್ತತ್ರ ಇದನ್ನು 1 ಗಂಟೆ ತಣ್ಣೀಲಿಕ್ಕೆ ಬಿಡಬೇಕು. ನೆನ್ಪಿಟ್ಕೊಳ್ಳಿ, 1 ಗಂಟೆ ಹತ್ತತ್ರ 1 ಗಂಟೆ ಮೇಲೆ ನೀವು ಇದನ್ನು ತೆಗಿಬೇಕಾಗತ್ತೆ. ಅಲ್ಲಿವರೆಗೂ ಇದು ಹೀಗೆ ತುಪ್ಪ ಹಾಕಿದ ತಟ್ಟೆನಲ್ಲಿ ತಣಿಯಕ್ಕೆ ಬಿಟ್ಬಿಡಿ. ನೀಟಾಗಿ ಈ ಥರ ಮಾಡಿ. ಈ ಥರ ತಟ್ಟೆಗೆ ತೆಗೆದ್ಮೇಲೆ 1 ಗಂಟೆ 1.5 ಗಂಟೆ ಇದು ತಣ್ಣಗಾಗಲಿ. ಆಮೇಲೆ ಇದನ್ನು ಕಟ್ ಮಾಡೋಣ. ತಣ್ಣಗಾಗೋವರೆಗೂ ಮುಟ್ಟಬಾರ್ದು. ಅದನ್ನು ಹಾಗೆ ಇಟ್ಬಿಡಿ. ಫ್ರಿಜ್ಜಲ್ಲೆಲ್ಲ ಇಡಬೇಡಿ, ಆಚೆನೇ ತಣೀಲಿ, ತಣ್ಣಗಾಗಲಿ. ಆಮೇಲೆ ಇದನ್ನು ಕಟ್ ಮಾಡೋಣ. ತಣ್ಣಗಾಗಿದೆ, ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಸ್ವೀಟ್ ಥರ ನೀಟಾಗಿ ಎದ್ದೇಳುತ್ತೆ ನೋಡಿ. ತುಪ್ಪ ಹಾಕಿರೋದ್ರಿಂದ ನೀಟಾಗಿ ಎದ್ದೇಳುತ್ತೆ. ಈ ರೀತಿ ಒಂದೊಂದೇ ಸ್ವೀಟ್ನ ತೆಗೆದು
ಪ್ಲೇಟಿಗೆ ನೀಟಾಗಿ ಜೋಡಿಸ್ಕೊಳ್ಳಿ. ನೋಡಿ, ನೀಟಾಗಿ ಪೀಸ್ ಮಾಡಿ ತೆಕ್ಕೊಂಡಿದ್ದೀನಿ. ನೀಟಾಗಿ ಬರುತ್ತೆ. ಇದನ್ನು ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು.